ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗ್ರಹಗಳ ಶುಭಾಶುಭ ಸ್ಥಾನಗಳು ಹಾಗೂ ಫಲಗಳು. ಶ್ರೀ ಗರುಡನೀತಿ. ಯಾವುದೇ ಒಬ್ಬ ಜಾತಕನ 7ನೇ ಮನೆಯಲ್ಲಿ ಉಪಚಯದಲ್ಲಿರುವ ಚಂದ್ರನು ಮಂಗಳಕಾರಕನಾಗುವನು. ಶುಕ್ಲ ಬಿದಿಗೆ ಎಂದು ಪಂಚಮ ನವಮ ಗ್ರಹಗಳಲ್ಲಿರುವ ಚಂದ್ರನು ಆ ಜಾತಕ ಚಕ್ರ ಇರುವವನನ್ನು ಗುರುಗಳಂತೆ ಪೂಜ್ಯನನ್ನಾಗಿ ಗೌರವಯುತನನ್ನಾಗಿಸುತ್ತಾನೆ. ಚಂದ್ರನಿಗೆ 12 ಅವಸ್ಥೆಗಳು ಅಂದರೆ ದಶೆಗಳಿರುತ್ತವೆ. ನಕ್ಷತ್ರಗಳು 3ರಂತೆ ಒಂದು ಗುಂಪು ಅಥವಾ ಮಂಡಲವಾಗಿರುತ್ತವೆಯಲ್ಲವೇ? ಅಶ್ವಿನಿಯೊಂದಿಗೆ ಆರಂಭಿಸಿ 3ರಂತೆ ನಕ್ಷತ್ರಗಳ ಬೆಸುಗೆಯೊಂದಿಗೆ ಈ ಅವಸ್ಥೆಗಳು ಏರ್ಪಡುತ್ತವೆ. ಪ್ರವಾಸಾವಸ್ಥೆ, ದೃಷ್ಟಾವಸ್ಥೆ, ಮೃತಾವಸ್ಥೆ, ಜಯಾವಸ್ಥೆ, ಹಾಸ್ಯಾವಸ್ಥೆ, ನತಾವಸ್ಥೆ, ಪ್ರಮೋದಾವಸ್ಥೆ, ವಿಷಾದಾವಸ್ಥೆ, ಭೋಗಾವಸ್ಥೆ, ಜ್ವರಾವಸ್ಥೆ, ಕಂಫಾವಸ್ಥೆ, ಶುಭಾವಸ್ಥೆ. ಇವುಗಳ ಫಲಗಳೂ ಸಹ ಅದೇ ಕ್ರಮವಾಗಿಯೇ ಇರುತ್ತವೆ. ಪ್ರವಾಸ, ಹಾನಿ, ಮೃತ್ಯು, ಜಯ, ಹಾಸ, ರತಿ, ಸುಖ, ಶೋಕ, ಭೋಗ, ಜ್ವರ, ಕಂಪ, ಸುಖಗಳು. ಜನ್ಮಲಗ್ನದಲ್ಲಿ ಚಂದ್ರನಿದ್ದರೆ ತೃಷ್ಟಿ. ಅದೇ ಚಂದ್ರನು ದ್ವಿತೀಯ ಭಾವದಲ್ಲಿದ್ದರೆ ಸುಖಹಾನಿ. 3ನೇ ಮನೆಯಲ್ಲಿದ್ದರೆ ರಾಜಸನ್ಮಾನ. 4ಥ ಭಾವದಲ್ಲಿದ್ದರೆ ಕಲಹ. 5ಮ ಭಾವದಲ್ಲಿದ್ದರೆ ಸ್ತ್ರೀ ಲಾಭ ಉಂಟಾಗುತ್ತದೆ. 6ರಲ್ಲಿ ಚಂದ್ರನಿದ್ದರೆ ಧನಧಾನ್ಯ ಪ್ರಾಪ್ತಿಯುಂಟಾಗುತ್ತದೆ. 8ಮ ಭಾವದಲ್ಲಿ ಅರಿಷ್ಟಾದಾಯಕನಾಗಿ ಆ ಜಾತಕನಿಗೆ ಪ್ರಾಣ ಸಂಕಟವನ್ನು ತರುವ ಅವಕಾಶಗಳಿವೆ. 9ಮ ಸ್ಥಾನದಲ್ಲಿದ್ದರೆ ಕೋಶದಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತದೆ. 10ಮ ಸ್ಥಾನದಲ್ಲಿದ್ದರೆ ಕಾರ್ಯಸಿದ್ಧಿ. ಏಕಾದಶ ಸ್ಥಾನದಲ್ಲಿ ಘನ ವಿಜಯ. 12ನೇ ಸ್ಥಾನದಲ್ಲಿದ್ದರೆ ಮಾತ್ರ ಮೃತ್ಯು ಫಲಗಳುಂಟಾಗುತ್ತದೆ. ಇನ್ನು ಅಶ್ವಿನಿ, ರೇವತಿ, ಚಿತ್ರ, ಧನಿಷ್ಠ ನಕ್ಷತ್ರಗಳು ನೂತನ ಆಭರಣಗಳನ್ನು ಧರಿಸುವುದಕ್ಕೆ ಪ್ರಶಸ್ತವಾದ ಸಮಯ. ಮೃಗಶಿರ, ಅಶ್ವಿನಿ, ಚಿತ್ರ, ಪುಷ್ಯ, ಮೂಲ, ಹಸ್ತ ನಕ್ಷತ್ರಗಳು ಕನ್ಯಾದಾನಕ್ಕೂ ಯಾತ್ರೆಗಳಿಗೂ ಪ್ರತಿಷ್ಠಾದಿ ಕಾರ್ಯಗಳಿಗೂ ಶುಭಪ್ರದಗಳು. ಜನ್ಮಲಗ್ನದಲ್ಲಿ ಶುಕ್ರ, ಚಂದ್ರಗ್ರಹಗಳಿರುವವರಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ತೃತೀಯ ಭಾವದಲ್ಲಿದ್ದರೆ ಚಂದ್ರ, ಬುಧ, ಶುಕ್ರ, ಗುರು. 4ಥ ಭಾವದಲ್ಲಿದ್ದರೆ ಮಂಗಳ, ಶನಿ, ಚಂದ್ರ, ಸೂರ್ಯ, ಬುಧ, ಕೇತುಗಳು. 6ನೇ ಮನೆಯಲ್ಲಿ ಶನಿ, ಸೂರ್ಯ, ಮಂಗಳ ಗ್ರಹಗಳು. 7ಮ ಭಾವದಲ್ಲಿ ಬೃಹಸ್ಪತಿ, ಚಂದ್ರರು. 8ಮ ಭಾವದಲ್ಲಿ ಬುಧ, ಶುಕ್ರಗ್ರಹಗಳು ಸಹ ಶುಭ ಫಲಗಳನ್ನೇ ಕೊಡುತ್ತಾರೆ. ಅದೇ ವಿಧವಾಗಿ 9ಮ ಸ್ಥಾನದಲ್ಲಿ ಗುರು, 10ಮ ಸ್ಥಾನದಲ್ಲಿ ಸೂರ್ಯ, ಶನಿಗ್ರಹಗಳು, ಚಂದ್ರನು, ದ್ವಾದಶ ಸ್ಥಾನದಲ್ಲಿ ಬುಧ, ಶುಕ್ರರು ಸರ್ವ ವಿಧದ ಸುಖಗಳನ್ನು ಪ್ರಸಾದಿಸುತ್ತಾರೆ. ಇನ್ನು ಏಕಾದಶ ಸ್ಥಾನದಲ್ಲಿ ಯಾವ ಗ್ರಹವಿದ್ದರೂ ಶುಭ ಫಲವನ್ನೇ ಪ್ರಸಾದಿಸುತ್ತದೆ. ಸಿಂಹದೊಂದಿಗೆ ಮಕರ, ಕನ್ಯದೊಂದಿಗೆ ಮೇಷ, ತುಲಾದೊಂದಿಗೆ ಮೀನ, ಕುಂಭದೊಂದಿಗೆ ಕರ್ಕಾಟಕ, ಧನುಸ್ಸುದೊಂದಿಗೆ ವೃಷಭ, ಮಿಥುನದೊಂದಿಗೆ ವೃಶ್ಚಿಕ ರಾಶಿ ಸೇರಿದರೆ ಒಳ್ಳೆಯದಾಗುತ್ತದೆ. ಇದನ್ನೇ ಷಡಷ್ಟಕ ಯೋಗವೆನ್ನುವರು. ಇದು ಪ್ರೀತಿಕರಕವಾದುದು.